They cooked beef and they had their festivals inside, and all kinds of things happened there. And then they slaughtered 12,000 people. 12,000 people. I want you to understand this. 12,000 people were slaughtered inside the temple. ಸತ್ಯಲೋಕೆ ಸಮುತ್ಪಾಣಂ ಬ್ರಾಹ್ಮಣ ಪೂಜಿತಾಂಪುರ ರಮೇನಪಿ ಸಮಾರಾಧ್ಯಂ ಶ್ರೀರಂಗಂ ನಿತ್ಯಮೇವಾಹಿ. 12,000 ಹಿಂದೂಗಳನ್ನ ಕೊಂದಿದ್ದಕ್ಕೂ ನಾನೀಗ ಹೇಳಿ ಶ್ಲೋಕಕ್ಕೂ ಏನು ಕನೆಕ್ಷನ್ ಇದೆ ಅಂತ ಅನ್ಕೊಂತಿದ್ದೀರ ದೇವರು. 12,000 ಹಿಂದೂಗಳನ್ನ ಕೊಂದಂತಹ ಜಾಗ ಯಾವ್ದು ಗೊತ್ತಾ? ವರ್ಲ್ಡ್ಸ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್. ವರ್ಲ್ಡ್ಸ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್. ಈ ವರ್ಲ್ಡ್ಸ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಯಾವುದು, ಎಲ್ಲಿ, ಏನು, ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಿದಾಗ ನೋಡಿ, ಯಾಕಂದರೆ ಕೆಲವೊಂದು ವಿಚಾರನ ನಾವು ಹಿಂದೂ ಆಗಿ ಹುಟ್ಟಿ ತಿಳ್ಕೊಳ್ಳೇಬೇಕಾಗುತ್ತೆ. ಅಂಥದ್ರಲ್ಲಿ ಇದು ಒಂದು. ಈ 12,000 ಹಿಂದೂಗಳನ್ನ ಕೊಂದಂಥ ಜಾಗ ಎಲ್ಲಿ, ಯಾಕೆ, ಏನು, ಪ್ರತಿಯೊಂದು ಪೂರ್ತಿ ವಿವರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾಡೋಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಏನಕ್ಕೆ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದೀನಿ ಅಂದರೆ, ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೋಬೇಕು. ಬೀಯಿಂಗ್ ಭಾರತದಲ್ಲಿ ನಾವು ಹುಟ್ಟಿ ಬೆಳೆದು ನಮ್ಮ ದೇಶ, ನಮ್ಮ ಸಂಸ್ಕೃತಿಯೊಂದಿಗೆ, ನಮ್ಮ ಒಂದು ಹಿಂದೂ ಧರ್ಮ, ನಮ್ಮ ಒಂದು ಹಿಂದುತ್ವದಲ್ಲಿ ಕೆಲವೊಂದು ವಿಚಾರನ ಖಂಡಿತವಾಗಿ ತಿಳ್ಕೊಳ್ಳೇಬೇಕು. ನಾವು ಇವತ್ತು ಮಾತಾಡ್ತಿರುವಂತಹ 12,000 ಹಿಂದೂಗಳನ್ನ ಕೊಂದಂಥ ಜಾಗ ಯಾವುದು ಅಂದರೆ ಶ್ರೀರಂಗ ಟೆಂಪಲ್. ಇದು ತಮಿಳುನಾಡಿಗೆ ಸೇರಿದಂಥ ಜಾಗ. ಶ್ರೀರಂಗ ಟೆಂಪಲ್ ಅಲ್ಲಿ ರಂಗನಾಥ ಸ್ವಾಮಿ ಅವರ ಬೃಹತ್ ಆಕಾರದ ವಿಗ್ರಹ ಇದೆ. ಇಷ್ಟು ಅಂದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗಬೇಕಂದ್ರೆ KSRTC ಬಸ್ ಅಷ್ಟಿದೆ. ಈ ಒಂದು ದೇವರ ವಿಗ್ರಹದ ಬೇಸ್ ಮೇಲೆನೆ ಇರುತ್ತೆ. ಶ್ರೀ ಬ್ರಹ್ಮ ಶ್ರೀ ವೈಕುಂಠಕ್ಕೆ ಹೋಗಿ ಶ್ರೀ ಮಹಾವಿಷ್ಣು ದೇವರ ಏನ್ ಕೇಳ್ತಾರೆ ಅಂದ್ರೆ, ಅವರು ಮಲ್ಕೊಂಡಿರುವಂತ ಪೊಸಿಷನ್, ಆ ಒಂದು ಪೊಸಿಷನ್ ಇರುವಂತಹ ಒಂದು ವಿಗ್ರಹ ಬೇಕು ಪೂಜೆ ಮಾಡೋದಕ್ಕೆ, ನಾನು ಆರಾಧನೆ ಮಾಡೋದಕ್ಕೆ ಅಂತ ಹೇಳಿ ಈ ಮಹಾವಿಷ್ಣು ಅವ್ರನ್ನೇ ಸ್ವಯನ ಕೇಳಿ ವಿಗ್ರಹ ಪಡಿತಾರೆ. ಆ ವಿಗ್ರಹನ ಇವರು ಬ್ರಹ್ಮಲೋಕಕ್ಕೆ, ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕದಲ್ಲಿ ತಗೊಂಡೋಗಿ ಅಲ್ಲಿ ನಿತ್ಯ ಪೂಜೆ, ನಿತ್ಯ ಆರಾಧನೆ ಮಾಡ್ಕೊಂಡಿರ್ತಾರೆ. ಆದ್ರೆ ಇದು ಸತ್ಯಲೋಕದಲ್ಲಿ. ಈಗ ರಾಮಾಯಣ ಪೀರಿಯಡ್ ಬರೋಣ, ಅಯೋಧ್ಯ ರಾಮಾಯಣ ಪೀರಿಯಡ್ ಬರೋಣ. ಇಲ್ಲೇನಾಗುತ್ತೆ ಅಂದ್ರೆ, ವೈವಸ್ವತ ಮಗನಾದಂತಹ ಯಶ್ವಾಕ್ ಮಹಾರಾಜರು ಕುತ್ಕೊಂಡು ಬ್ರಹ್ಮ ತಪಸ್ಸಲ್ಲಿ ಕುತ್ಕೊಂತಾರೆ. ಬ್ರಹ್ಮ ಪ್ರತ್ಯಕ್ಷರಾದ್ಮೇಲೆ ನಿಮ್ಗೆ ಏನು ಬರಬೇಕು ಅಂತ ಯಶ್ವಾಕ್ ಮಹಾರಾಜರನ್ನ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನೀವು ನಿತ್ಯ ಆರಾಧನೆ ಮಾಡ್ತಾ ಇರ್ತೀರಲ್ಲ ಶ್ರೀ ರಂಗನಾಥ ಸ್ವಾಮಿ, ಅಂದ್ರೆ ಇವರು ಬಂದ್ಬಿಟ್ಟು ಶ್ರೀ ರಂಗನಾಥ ಸ್ವಾಮಿ ಅವರ ವಿಗ್ರಹ ಬೇಕು ಅಂತ ಬ್ರಹ್ಮನ್ ಕೇಳ್ತಾರೆ. ಅದೇ ಆಯ್ತು ಅಂತ ಹೇಳಿ ಈ ಬ್ರಹ್ಮರಿಂದ ಯಶ್ವಾಕ್ ಮಹಾರಾಜರಿಗೆ ಈ ವಿಗ್ರಹ ತಲುಪುತ್ತೆ. ಯಾವ ಪೀರಿಯಡ್ ಅಲ್ಲಿ? ರಾಮಾಯಣ ಪೀರಿಯಡ್ ಅಲ್ಲಿ. ಮತ್ತೆ ಇದು ತಮಿಳುನಾಡಲ್ಲಿ ಈ ದೇವರಿಗೆ ಇನ್ನೊಂದು ಹೆಸರು ಇದೆ. ಏನು ಅಂದ್ರೆ ಪೆರಿಯ ಪೆರುಮಾಳ್ ಅಂದ್ರೆ, ಪೆರಿಯ ಅಂದ್ರೆ ದೊಡ್ಡ, ಪೆರುಮಾಳ್ ಅಂದ್ರೆ ಶ್ರೀರಾಮಚಂದ್ರ ಅಂತ. ಏನಕ್ಕೆ ಹಂಗಂತಾರೆ ಅಂದ್ರೆ, ಈ ವಿಗ್ರಹನ ಶ್ರೀರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರರು ರಚನೆ ಮಾಡಿರುವಂತಹ ವಿಗ್ರಹ ಆಗಿರೋ ಕಾರಣಕ್ಕೆ ಪೆರಿಯ ಪೆರುಮಾಳ್ ಅಂತ ಅವತ್ತಿನ ಕಾಲದಿಂದಲೂ ಈಗ್ಲೂ ಅದನ್ನ ಪೆರಿಯ ಪೆರುಮಾಳ್ ಅನ್ನೋ ಒಂದು ಕೂಗಲ್ ಕರೀತಾರೆ. ಅದ್ರ ಜೊತೆಗೆ ಶ್ರೀರಂಗನಾಥ ಅನ್ನೋದು ಆ ವಿಗ್ರಹದ ಹೆಸರಾಗಿರುತ್ತೆ. ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಬಂದ್ಬಿಟ್ಟು ಸುಮಾರು ಒಂದು 156 ಎಕರ್ಸ್ ಇರುತ್ತೆ. ಇದು 156 ಎಕರ್ಸ್ ತುಂಬಾ ದೊಡ್ಡದು ಟೆಂಪಲ್. ತುಂಬಾ ಒಂದು ಆ ಟೆಂಪಲ್ಗೆ ಹೋದ್ರೆ ನಿಮ್ಮ ಎನರ್ಜಿ ಲೆವೆಲ್ಸ್ ಒಂಥರ ಡಿಫ್ರೆಂಟ್ ಟಚ್ ಆಗುತ್ತೆ. ಯಾಕಂದ್ರೆ ನಾನು ವಿಸಿಟ್ ಮಾಡಿದಾಗ ನನ್ನ ಅನುಭವ ನಾನು ಹೇಳ್ಬೇಕು ಅಂದ್ರೆ, ನಾನು ಇದ್ರ ಬಗ್ಗೆ ಏನು ತಿಳ್ಕೊಳ್ಳದೆ, ನಮ್ಗೆ ಇದ್ರ ದೇವಸ್ಥಾನದ ಬ್ಯಾಕ್ಗ್ರೌಂಡ್, ದೇವಸ್ಥಾನದ ಒಂದು ಹಿಸ್ಟ್ರಿಯನ್ನು ತಿಳ್ಕೊಂಡೆ ಟೆಂಪಲ್ ಅಂತ ಹೇಳಿ ಹೋದೆ. ಆದ್ರೆ ಆ ಎನರ್ಜಿ ಅದೊಂದು ಟಚ್ ಆಯ್ತಲ್ಲ, ದಟ್ ವಾಸ್ ಎ ವೆರಿ ಡಿಫ್ರೆಂಟ್ ಅಂಡ್ ಸ್ಪಿರಿಚುವಲ್. ಅದು ನಂಗೆ ತುಂಬಾ ಒಂದು ಸ್ಪಿರಿಚುವಲ್ ಪ್ಲೇಸ್ ಆಗಿದೆ. ಓನ್ಲಿ ಪ್ಲೇಸ್ ಇನ್ ಇಂಡಿಯಾ ವೇರ್ ಮುಸ್ಲಿಂ ವುಮನ್ ಈಸ್ ಬೀಯಿಂಗ್ ವರ್ಷಿಪ್ಡ್ ಇನ್ ದಿಸ್ ಟೆಂಪಲ್. ಈ ಜಾಗ ಮತ್ತೆ ಈ ಟೆಂಪಲ್ ಅಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ, ಈ ಟೆಂಪಲ್ ಅಲ್ಲಿ ಒಬ್ಬರು ಮುಸ್ಲಿಂ ಮಹಿಳೆಯನ್ನ ಈಗಲೂ ಪೂಜೆ ಮಾಡ್ತಾರೆ. ಅವ್ರಿಗೆ ಅಂತ ಹೇಳಿ ಸಪರೇಟ್ ಗುಡಿ ಕಟ್ಬಿಟ್ಟು ಈಗಲೂ ಪೂಜೆ ಮಾಡ್ತಾರೆ. ಏನಕ್ಕೆ ಅನ್ನೋದು ನಮ್ಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್ ನಾವು ಇಲ್ಲಿ ನೋಡ್ಬೇಕಾಗಿರೋದು, ಶ್ರೀ ರಂಗನಾಥ ಐಡಲ್ ಏನಿದೆ ಅದು ಕಲ್ಲ. ಇಟ್ ಈಸ್ ಎ ವೆರಿ ಡಿಫ್ರೆಂಟ್ ಅಂಡ್ ಯೂನಿಕ್ ಆಗಿರುವಂತಹ ಒಂದು ಅರ್ಬನ್ ಅಭಿಷೇಕ ಮಾಡ್ತಾರಲ್ಲ, ಅದನ್ನ ಬಂದ್ಬಿಟ್ಟು ಆಯಿಲ್, ಈ ಸ್ಯಾಂಡಲ್ವುಡ್ ಪೇಸ್ಟ್, ಶ್ರೀಗಂಧದ ಪೇಸ್ಟ್ ಈ ತರ ಯೂಸ್ ಮಾಡ್ತಾರೆ. ವಾಟರ್ ಯೂಸ್ ಮಾಡಲ್ಲ. ಏನಕ್ಕೆ ಅಂದ್ರೆ, ದಟ್ ಈಸ್ ನಾಟ್ ಎ ಸ್ಟೋನ್, ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಬಿಯಾಂಡ್ ವಾಟ್ ಯು ಥಿಂಕ್. ಈ ಟೆಂಪಲ್ ಅಲ್ಲಿ ಒಂದು ಮಿಸ್ಟ್ರಿ ಏನಂದ್ರೆ, ದೀಪ ಇದೆ. ಈ ದೀಪ ಬಂದ್ಬಿಟ್ಟು ಸುಮಾರು 100 ವರ್ಷಗಳಿಂದ ಬೆಳಗ್ತಾನೆ ಇದೆ. ಇವತ್ತವರೆಗೂ ಯಾವುದೇ ಒಂದು ಸುಂಟರ್ ಗಾಳಿ, ಬಿರುಗಾಳಿ, ಆಷಾಢದಲ್ಲಿ ಗಾಳಿ ಜಾಸ್ತಿ ಆಗುತ್ತೆ, ಮಳೆ ಬರ್ಲಿ, ಏನೇ ಬರ್ಲಿ, ಇವತ್ತವರೆಗೂ ಈ ದೀಪ ಆರಿದ್ದನ್ನು ಯಾರು ಕಂಡಿಲ್ಲ. ನನ್ನ ಪ್ರಕಾರ ಮುಂದಕ್ಕೂ ಯಾರು ನೋಡಕ್ಕೂ ಆಗಲ್ಲ. ದೇವರೇ ಹಚ್ಚಿರುವಂತ ದೀಪ ಆಗಿರೋ ಕಾರಣಕ್ಕೆ ಈ ದೀಪನ ಇಲ್ಲಿವರೆಗೂ ಬೆಳಗದೆ ಇರೋದಂತೂ ಯಾರು ನೋಡೇ ಇಲ್ಲ. ರಾವಣನ ಸಂಹರಿಸಿದ ನಂತರ ರಾಮ ಏನ್ ಮಾಡ್ತಾರೆ, ಕೊಡ್ಬೇಕಾದ್ರೆ ವಿಭೀಷಣಗೆ ಈ ಶ್ರೀ ರಂಗನಾಥ ಸ್ವಾಮಿ ಐಡಲ್ನ ಕೊಡ್ಸಿ. ರಾಮ ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಎಲ್ಲೂ ಇಡಕ್ ಹೋಗಬೇಡಿ, ಇಟ್ರೆ ನಿಂತ ಮತ್ತೆ ಎತ್ತಕ್ಕಾಗಲ್ಲ, ಸೀದಾ ಎತ್ಕೊಂಡೋಗ್ಬಿಟ್ಟು ಅಲ್ಲ ಶ್ರೀಲಂಕಾದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ವಿಭೀಷಣಕ್ಕೆ ಏನಾಗುತ್ತೆ, ಸಂಧ್ಯಾವನ ಮಾಡ್ಬೇಕಾಗುತ್ತೆ, ಅಂದ್ರೆ ಸಂಜೆ ಹೊತ್ತು ಪೂಜೆ ಮಾಡ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ತಾರೆ, ಕಾವೇರಿ ನದಿ ದಡದಲ್ಲಿ ಈ ವಿಗ್ರಹನ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತೆ ಅದನ್ನ ಎತ್ತಕೋರೆ ಅದು ಎತ್ತಕ್ಕಾಗಲ್ಲ. ಶ್ರೀರಂಗಸ್ವಾಮಿ ವಿಭೀಷಣಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನಾನು ಇಲ್ಲೇ ಇರ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಮತ್ತೆ ಈ ಟೆಂಪಲ್ ನ ಡೆವಲಪ್ಮೆಂಟ್ ಬಂದ್ಬಿಟ್ಟು ಚೋಲೋ ಡೈನಾಸ್ಟಿ ಫಸ್ಟ್ ಸೆಂಚುರಿಯಲ್ಲಿ ಪ್ಲಾನ್ಡ್ ಆಗಿ ತುಂಬಾ ಡೆವಲಪ್ ಮಾಡ್ತಾರೆ. ಹೆಂಗೆ ಅಂದ್ರೆ, ಈ ಟೆಂಪಲ್ ಅಲ್ಲಿ ನಿಮ್ಗೆ 7 ಲೇಯರ್ಸ್ ಇರುತ್ತೆ. ಒಂದು ಯೂನಿವರ್ಸೇ ನಿಮ್ಗೆ ಈ ಟೆಂಪಲ್ ಕಾಣಿಸೋದರ ಒಂದು ಆರ್ಕಿಟೆಕ್ಚರ್ ನ ಡಿಸೈನ್ ಮಾಡ್ಕೊಂಡು. ಈ ಟೆಂಪಲ್ ಅಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಪಿರಮಿಡ್ಸ್ ಮಮ್ಮೀಸು. ಯಾಕಂದ್ರೆ ನಾವು ತುಂಬ ನಮ್ಮ ಕಲ್ಚರ್ಗಿಂತ ಬೇರೆ ಕಲ್ಚರ್ ನಾಲೆಜ್ನೇ ಇರೋದು ತುಂಬ ಇಂಟ್ರೆಸ್ಟಿಂಗ್ ಆಗೋ, ಇಲ್ಲಾಂದ್ರೆ ತಿಳ್ಕೊಬೇಕು ಅಂತ ನೋಡೋದು. ಟಾಮ್ಸು ಇವೆಲ್ಲ ಗೊತ್ತಿರುತ್ತಲ್ಲ, ಪಿರಮಿಡ್ ಟಾಮ್ಸು, ಮಮ್ಮೀಸು ಅವೆಲ್ಲ ಇಟ್ಟಿರೋದು. ನನಗೆ ಈ ದೇವಸ್ಥಾನದ ಹಿಸ್ಟ್ರಿ ಏನು ತಿಳ್ಕೊಳ್ಳದೆ ನಾನು ಹೋದಾಗ ಏನಾಯ್ತು ಅಂದ್ರೆ, ಆ ದೇವಸ್ಥಾನದ ಒಂದು ಭಾಗದಲ್ಲಿ ಒಬ್ರು ತಪಸ್ಸು ಕೂತ್ಕೊಂಡಿದ್ರು. ಅವ್ರಿಗೆ ಏನು ಮಾಡಿದ್ದಾರೆ, ಶ್ರೀಗಂಧ ಮತ್ತು ರಕ್ತಚಂದನ ಎರಡೂ ಮಿಕ್ಸ್ ಮಾಡಿಬಿಟ್ಟು ಬಾಡಿಗೆಲ್ಲ ಹಚ್ಚಿದ್ದಾರೆ. ಅಂದ್ರೆ ಇವ್ರು ಏನೋ ತಪಸ್ಸು ಕೂತಿರೋದು, ಇಲ್ಲಾಂದ್ರೆ ಇವರು ಸ್ವಾಮೀಜಿ ಏನೋ ನಾನು ಅನ್ಕೊಂಡೆ. ಬಟ್ ಯಾರು ಗೊತ್ತು ಅದು
ರಾಮಾನುಜಾಚಾರ್ಯ. 12th century ರಾಮಾನುಜಾಚಾರ್ಯ. 12th centuryಯಲ್ಲಿದೆ, ನಾವು ಇವತ್ತು ಎಲ್ಲಿದ್ದೀವಿ? 12th centuryಯಲ್ಲಿ ಜೀವ ಸಮಾಧಿ ಆಗಿಲ್ಲ ಅವರು. ಅವ್ರ ಜೀವನ ಅವರು ಯಾವ ತರ ಬಿಟ್ರು ಅಂದ್ರೆ ಕುತ್ಕೊಂಡೇ ಬಿಟ್ಟಿದ್ದಾರೆ. ಆ ಕುತ್ಕೊಂಡು ಬಿಟ್ಟಿರೋದನ್ನ ಇವತ್ತಿಗೂ ಅವರ ಒಂದು ಸ್ಟ್ರಕ್ಚರ್ ಇದೆಯಲ್ಲ ಸೇಮ್ ಇವತ್ತು ಹಂಗೆ ಇದೆ. ಲಿಟರಲಿ ಹೇಳ್ತೀನಿ, ನನಗೆ ಅದು ತಿಳಿದ ಮೇಲೆ ಶಾಕ್ ಆಯ್ತು. ನಂಗೆ ಮಾಮೂಲಿಯಾಗಿ ನಾನು ನೋಡಿದಾಗ ಯಾರೋ ಲಿವಿಂಗ್ ಪರ್ಸನ್ ಅಂತ ಅನ್ಕೊಂಡೆ, ಬಟ್ ಹೆಂಗಿದೆ ಅಂದ್ರೆ ನಿಮ್ಗೆ ಅಲ್ಲಿ ಸೆನ್ಸ್ ಆಗುತ್ತೆ ಅವರು ವಿಗ್ರಹ ಅಲ್ಲ ಅದು. ನಂಗೆ ಮಾತು ಹೇಳಕ್ಕೆ ಬರ್ತಿಲ್ಲ, ಅದು ಕುತ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ಹಂಗೆ ಇದಾರೆ. ನೀವು ಶ್ರೀರಂಗ ಟೆಂಪಲ್ಗೆ ಹೋದ್ರೆ ಅದನ್ನ ಶ್ರೀ ರಾಮಾನುಜಾಚಾರ್ಯ ಅವ್ರನ್ನ ನೋಡ್ಬೋದು. ನೀವು ಪ್ರಾಣ ಒಂದಿಲ್ಲ, ಅವ್ರ ದೇಹ ಹಂಗೆ ಇದೆ, ಇವತ್ತಿಗೂ ಹಂಗೆ ಇದೆ. ಈಗ ಅಂದ್ರೆ ರಕ್ತಚಂದನ ಇವೆರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಅಪ್ಲೈ ಮಾಡ್ತಿದ್ದಾರೆ. ಬಾಡಿ ಏನಾಗಿಲ್ಲ, ಆ ಬಾಡಿ ಆ ಫಿಸಿಕ್ಕು ಆ ಕಾಲದಲ್ಲಿ ಹೈಟ್ ಎಷ್ಟಿದ್ರು ಅನ್ನೋದನ್ನ ಕೂಡ ನೀವು ಅಲ್ಲಿ ಗಮನಿಸಬಹುದಾಗುತ್ತೆ. 13th centuryಯಲ್ಲಿ ಮಾಲಿಕ್ ಕಫೂರ್ ಅನ್ನೋ ಒಂದು ಡೆಲ್ಲಿ ಸುಲ್ತಾನು ಈ ಟೆಂಪಲ್ ಮೇಲೆ ಏನ್ ದಂಡಯಾತ್ರೆ ಮಾಡಿ ಟೆಂಪಲ್ ಅಲ್ಲಿ ಇದ್ದಂತ ವಿಗ್ರಹನ ಇಲ್ಲಿಂದ ಡೆಲ್ಲಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಡೆಲ್ಲಿಗೆ ಎತ್ಕೊಂಡು ಹೋದ್ಮೇಲೆ ಧರ್ಮ ಹೆಂಗ್ ರಿಟರ್ನ್ ಹೊಡೆಯುತ್ತೆ ಅನ್ನೋದಕ್ಕೆ ನೀವು ಕರೆಕ್ಟ್ ಇದೇ ರೀಸನ್ ಹೇಳ್ತೀನಿ. ಮಗಳು ಮಹಾರಾಣಿ ಆದಂತಹ ಈ ಸುಲ್ತಾನೆಯರ್ ಅಂತ ಇರ್ತಾರೆ, ಇವ್ರನ್ನ ಬಿಬಿ ನಾಚಿಯಾರ್ ಅಂತ ಕರಿತೀವಿ. ಬಿಬಿ ನಾಚಿಯಾರ್ ಅದಾದ್ಮೇಲೆ ಇವ್ರಿಗೆ ಏನಾಗುತ್ತೆ, ಈ ಶ್ರೀ ರಂಗಸ್ವಾಮಿ ಅವ್ರನ್ನ ಪ್ರೀತಿ ಮಾಡ್ತಾರೆ. ಯಾವ ಮಟ್ಟಕ್ಕೆ ಇವ್ರು ಪ್ರೀತಿ ಮಾಡ್ತಾರೆ ಅಂದ್ರೆ, ಶ್ರೀ ರಂಗಸ್ವಾಮಿ ಅವ್ರದ್ದು ಜೀವ ಏನಿಲ್ಲ, ಮನುಷ್ಯ ಅಲ್ಲ ಅಂತ ಗೊತ್ತಿದ್ರೇನು ಶ್ರೀ ರಂಗಸ್ವಾಮಿ ಅವ್ರಿಗೆ ಅವರು ಹೆಂಡತಿಯಾಗಿ ಅವರೇ ಅರ್ಪಿಸ್ಕೊಬಿಡ್ತಾರೆ. ಶ್ರೀ ರಂಗನಾಥ ಸ್ವಾಮಿ ಅವರೇ ಅವರ ಗಂಡ ಅಂತೇಳಿ ಇವರು ಮೆಂಟಲಿ ಫಿಕ್ಸ್ ಆಗೋ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಆ ವಿಗ್ರಹನ. ಅವ್ರಿಗೆ ಆ ವಿಗ್ರಹದ ಮೇಲೆ ಅಷ್ಟೊಂದು ಉಟ್ಕೊಬಿಡುತ್ತೆ. ಅವ್ರು ಏನ್ ಮಾಡ್ತಾರೆ, ಈ ಮಾಲಿಕ್ ಕಫೂರು ಮತ್ತೆ ಈ ಮಹಾರಾಜರಿಗೆ ಯಾರಿಗೂ ಗೊತ್ತಿಲ್ಲ ಆ ವಿಗ್ರಹ ಮತ್ತೆ ಅಲ್ಲಿಂದ ರಿಟರ್ನ್ ತಂದು ಈ ದೇವಸ್ಥಾನದಲ್ಲಿ ಇಟ್ಕೊಳ್ತಾರೆ. ಸೊ ಮಾಲಿಕ್ ಕಫೂರ್ ಬಿಡ್ತಾರ. ಈ ಮಾಲಿಕ್ ಕಫೂರು ಈಗ ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಎಲ್ಲ ಸೈನಿಕರನ್ನೆಲ್ಲ ಕಳಿಸಿ ಇಲ್ಲಿ ಯಾರು ಬದುಕಿರಬಾರ್ದು ಅಂತೇಳಿ ಎಲ್ಲರನ್ನೂ ಸಾಯಿಸೋದಕ್ಕೆ ಆರ್ಡರ್ನ ಪಾಸ್ ಮಾಡ್ತಾನೆ. ಆ ಆರ್ಡರ್ನ ಪಾಸ್ ಮಾಡಿದಾಗ ಅಲ್ಲಿದ್ದಂತಹ ಪೂಜಾರಿಗಳು, ಅಲ್ಲಿದ್ದಂತಹ ಜನರು, ಅಲ್ಲಿದ್ದಂಥ ಸುಮಾರು ಭಕ್ತಾದಿಗಳು ಈ ವಿಗ್ರಹನ ದೇವಸ್ಥಾನದಿಂದ ಪ್ಯಾಸೇಜ್ ಮಾಡಿಕೊಂಡು ಒಂದು ಜಾಗದಲ್ಲಿ ಬಚ್ಚಿ. ನೀವು ಜಸ್ಟ್ ಒಂದು ಅಬ್ಸರ್ವ್ ಮಾಡಿ, ತಿರುಚಿ ತಮಿಳುನಾಡು ಶ್ರೀರಂಗ ಟೆಂಪಲ್ಲು, ಅಲ್ಲಿಂದ ವಿಗ್ರಹನ ಎಲ್ಲಿ ಬಚ್ಚಿಟ್ಟಿರ್ಬೋದು ಗೊತ್ತಾ? ತಿರುಪತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಸುಮಾರು 48 ವರ್ಷ ಹಿಂದೂ ದೇವ್ರನ್ನ ಬಚ್ಚಿಡ್ತಾರೆ. ಸಿಚುಯೇಷನ್ ನಾನು ಹೇಳ್ತಿರೋದು, ಹಿಂದೂ ದೇವ್ರನ್ನ ಬಚ್ಚಿಡ್ತಾರೆ. ಆಮೇಲೆ 48 ವರ್ಷ ಆದ್ಮೇಲೆ ಎಲ್ಲ ಸಿಚುಯೇಷನ್ಸ್ ಎಲ್ಲ ಸಾಧಾರಣಗೊಂಡದ್ಮೇಲೆ ಅಲ್ಲಿಂದ ವಾಪಸ್ ತಗೋಬರ್ತಾರೆ. ಈ ಮಾಲಿಕ್ ಕಫೂರ್ ಕೋಪ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಈ ಟೆಂಪಲ್ ಒಳಗಡೆ, ಟೆಂಪಲ್ ಆವರಣದೊಳ್ಳೆ ಸುಮಾರು 156 ಎಕರೆ ಇರುವಂತ ಈ ಟೆಂಪಲ್ ಒಳಗಡೆ ಎಲ್ಲ ಹಿಂದೂ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿಸಿ, ಹಿಂದೂ ಮಕ್ಕಳನ್ನ ಸಾಯಿಸಿ, ಹಿಂದೂ ಅನ್ನೋ ಒಂದು ಪದ ಸಂಬಂಧಪಟ್ಟಂತ ಎಲ್ಲರನ್ನೂ ಕೊಲೆ ಮಾಡಿಸ್. 156 ಎಕರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಹಿಂದೂ ಟೆಂಪಲ್ ಅಂತ ಏನ್ ಹೇಳ್ತಿದೀವೋ ಇವತ್ತು ಏನಿದೆಯೋ ಅದರ ಚರಿತ್ರೆ. ಈ 12,000 ಜನ ಪ್ರಾಣ ಬಿಟ್ಟಿದ್ದಾರೆ ಈ ದೇವಸ್ಥಾನ, ಈ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೋಸ್ಕರ ಅಂತ ಒಂದು ಜಾಗ ಇದೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅಲ್ಲಿ 13th to 14th century ಏನ್ ಈ 12,000 ಜನರನ್ನ ಹಿಂದೂಗಳನ್ನ ಕೊಲ್ತಾನೆ ಈ ಸುಲ್ತಾನು. ರೀಸೆಂಟ್ ಆಗಿ ಪಾಲ್ಗಾ ಮಠ ಆಯ್ತಲ್ಲ, ಅದ್ರಲ್ಲಿ ಏನ್ 25 ಜನ ಸಾಯ್ತಾರೆ. ಜಸ್ಟ್ ನಾನು ಹೇಳ್ತಿರೋದಷ್ಟೇ, ಅದ್ರಲ್ಲಿ ಏನ್ 25 ಜನ ಸಾಯ್ತಾರೆ. ಆ ಕೊಲೆ ಮಾಡ್ಬೇಕಾದ್ರೆ ಆ ಜನರನ್ನ ಟೆರರಿಸ್ಟ್ ಏನ್ ಬರ್ತಾರೆ ಅವ್ರಿಗೆ ಏನ್ ಕೇಳ್ತಾರೆ, ಕ್ಯಾ ನಾಮ್ ತುಮಾರ ಅಂತ. ಅವ್ನೇನಾದ್ರು ಹಿಂದೂ ಹೆಸರು ಹೇಳಿದ್ರೆ ಹಿಂದೂ ಅಂತ ಗೊತ್ತಾದ್ಮೇಲೆ ಶೂಟ್ ಮಾಡಿರುವಂತ ಸಿಚುವೇಶನ್ ಇತ್ತು. ನಾನು ಈ ಮಾಲಿಕ್ ಕಫೂರ್ನ ಟೆರರಿಸ್ಟ್ ನ ಏನಕ್ಕೆ ಲಿಂಕ್ ಮಾಡ್ತಾ ಇದೀನಿ ಅಂದ್ರೆ, ಮೆಂಟಾಲಿಟಿ, ದ ವೇ, ಆ ಒಂದು ಮೈಂಡ್ ಸೆಟ್, ದಟ್ ಪೀಪಲ್ ಮೈಂಡ್ ಸೆಟ್, ಆಗಿನ ಕಾಲದ ಮೈಂಡ್ ಸೆಟ್ ಈಗಿನ ಒಂದು ಈ ಟೆರರಿಸಂ ಮೈಂಡ್ ಸೆಟ್ ನೋಡಿ ಯಾವ ತರ ಇದೆ, ಸೇಮ್ ಇದೆ. DNA ಅಲ್ಲಿಂದ ಬಂದಿರುತ್ತೆ. ಏನ್ ಮಾಡ್ತೀರಿ ಇವರು ಇಂಥ ಟೆರರಿಸ್ಟ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ಕರ್ಮ ಖಂಡಿತ. ಅವ್ರ ಮಾಲಿಕ್ ಕಫೂರ್ ಮಗಳು ದೇವ್ರಿಗೆ ಯಾವ ತರ ಅವ್ರಾಗ ಅವ್ರು ಬಂದ್ಬಿಟ್ಟು ಅರ್ಪಿಸ್ಕೊಬಿಡ್ತಾರೆ. ದೇವ್ರಿಗೆ ಅವ್ರಾಗ ಅವ್ರು ಅರ್ಪಿಸ್ಕೊಂಡು ಅವ್ರು ಸಾಯೋವರೆಗೂ ಶ್ರೀರಂಗ ಟೆಂಪಲ್ ಅಲ್ಲೇ ಇರ್ತಾರೆ. ಅವ್ರ ಸಮಾಧಿನ ಅಲ್ಲೇ ದೇವಸ್ಥಾನದಲ್ಲೇ ಮಾಡಿ ಅವ್ರಿಗೆ ಈಗಲೂ ಪೂಜೆ ಏನ್ ಮಾಡ್ತಿದ್ದಾರೆ. ಇಷ್ಟು ಈ ಟೆಂಪಲ್ನ ಒಂದು ಹಿಸ್ಟ್ರಿ ಆಗಿರುತ್ತೆ. ಮತ್ತೆ ಖಂಡಿತವಾಗಿ ನೀವೆಲ್ಲರೂ ಈ ಟೆಂಪಲ್ನ ವಿಸಿಟ್ ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ದೇವ್ರಿಗೋಸ್ಕರ 12,000 ಜನ ಪ್ರಾಣ ಬಿಟ್ಟು ಈಗಲೂ ಆ ದೇವಸ್ಥಾನ ನಿತ್ಯಾರಾಧನೆಯಲ್ಲಿದೆ. ಅಂದ್ರೆ ನಿಜ ನಾನು ಹೇಳ್ತೀನಿ, ನಾವು ಹಿಂದೂ ಆಗಿ ಹುಟ್ಟಿರೋದಕ್ಕೆ ಅದೃಷ್ಟ ಮಾಡಿರ್ಬೇಕು, ನಾವು ಹಿಂದೂ ಆಗಿ ಉಸಿರಾಡ್ತಿರೋದಕ್ಕೆ ಅದೃಷ್ಟ ಮಾಡಿರ್ಬೇಕು, ಭಾರತದಲ್ಲಿರೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಈ ಟೆಂಪಲ್ನ ಡೆಪ್ತ್ ಡೀಟೇಲ್ಸ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮಗೆ ನನ್ನ ಒಂದು ಚಾನಲ್, ನನ್ನ ಒಂದು ಕಾಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಟ್ ಮೆಗಾ ಯೋಗಿ 117.